ತಾಲೂಕಿನ ಕಾಚಹಳ್ಳಿಯಲ್ಲಿ ಸುಮಾರು 60ಕ್ಕೂ ಹೆಚ್ಚು ಕುರಿಗಳು ಶುಕ್ರವಾರ ಸಂಜೆ ಅನುಮಾನಾಸ್ಪದವಾಗಿ ಮೃತಪಟ್ಟಿವೆ. ಸಾವಿಗೆ ಕಾರಣ ತಿಳಿದು ಬಂದಿಲ್ಲ. ಗ್ರಾಮದ ಜಾಬರ್ ಖಾನ್, ಖುರ್ಷೀದ್ ಮತ್ತು ಮಾಲಿಕ್ 3 ಜನರು ಸುಮಾರು 800 ಕುರಿಗಳನ್ನು ಬೆಳಗಿನಿಂದ ಸಂಜೆವರೆಗೂ ಹೊರಗಡೆ ಮೇಯಿಸಿಕೊಂಡು ಬಂದಿದ್ದಾರೆ. ಸಾಯಂಕಾಲ ಮನೆಗೆ ಬರುತ್ತಲೇ ಒಂದೊಂದಾಗಿ ಸುಮಾರು 50 ಕುರಿಗಳು ಸತ್ತಿವೆ. ಕೂಡಲೇ ಪಶುವೈದ್ಯಕೀಯ ಇಲಾಖೆ ವೈದ್ಯರಿಗೆ ಮಾಹಿತಿ ನೀಡಿದ್ದಾರೆ. ವೈದ್ಯರು ಸ್ಥಳಕ್ಕೆ ಬಂದು ಉಳಿದ ಎಲ್ಲ ಕುರಿಗಳಿಗೆ ಚುಚ್ಚುಮದ್ದು ನೀಡಿದ್ದಾರೆ. ಸಾವಿಗೆ ಕಾರಣ ಗೊತ್ತಾಗಿಲ್ಲ. ಬೆಳೆಗಳಿಗೆ ಯಾವುದಾದರೂ ರಾಸಾಯನಿಕವನ್ನು ಸಿಂಪಡಿಸಿದ್ದ ಹುಲ್ಲನ್ನು ತಿಂದಿರಬಹುದು ಅಥವಾ ನೀರನ್ನು ಕುಡಿದಿರಬಹುದು ಅನ್ನೋ ಅನುಮಾನ ಇದೆ ಅಂತ ಮಾಲೀಕ ಜಾಕರ್ ಖಾನ್ ತಿಳಿಸಿದ್ದಾರೆ. ಸುಮಾರು 30 ವರ್ಷಗಳಿಂದ ಕುರಿಗಳನ್ನು ಸಾಕೋದ್ರಿಂದಲೇ ಜೀವನ ನಿರ್ವಹಣೆ ಮಾಡ್ತಿದ್ದು ಈಗಾಗಲೇ 60ಕ್ಕಿಂತ ಹೆಚ್ಚು ಕುರಿಗಳು ಸತ್ತಿವೆ. ರಾತ್ರಿಯಲ್ಲಿ ಎಷ್ಟು ಸಾಯುತ್ತವೋ ಗೊತ್ತಿಲ್ಲ. ವೈದ್ಯರು ಬೆಳಗ್ಗೆ ಬಂದು ಮರಣೋತ್ತರ ಪರೀಕ್ಷೆ ನಡೆಸೋದಾಗಿ ಹೇಳಿದ್ದಾರೆ. ಸರ್ಕಾರ ನೆರವಿಗೆ ಬಂದು ಪರಿಹಾರ ನೀಡಬೇಕು ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಮ್ಮದು ಕಾಚಹಳ್ಳಿ ಗ್ರಾಮ. ನನ್ನ ಹೆಸರು ಬಂದು ಪಠಾಣ್ ಖಾನ್ ಅಂದು. ನಮ್ಮ ಅಣ್ಣ ಅವರು, ನಮ್ಮ ದೊಡ್ಡಣ್ಣ ಅವರು ಕುರಿ ಸಾಕಣೆ ಮಾಡ್ತಾರೆ. ಅವರು ಕುರಿ ಬಂದು ಒಂದು 200 ಕುರಿವರೆಗೂ ಇರ್ತದೆ ಬಹುಶಃ. ಅದರೊಳಗೆ ಇವತ್ತು ಮೇಸ ಹೋದಾಗ ಫೀಲ್ಡ್ನಲ್ಲಿ ಎಲ್ಲೋ ಔಷಧಿ ಯಾವುದೋ ಹೊಡೆದಿರೋದಿಲ್ಲ, ನೀರು ಕುಡ್ದಿದ್ದಾವೋ ಇಲ್ಲ ಮೇವನಲ್ಲೇ ಮಿಕ್ಸಿದೆ. ಬತ್ತಾ ಬೆಳಗ್ಗೆ ಸಾಯಂಕಾಲ 6 ಗಂಟೆ ಹೊತ್ತೆ ಮನೆಗೆ ಬರೋ ಟೈಮ್ದಾಗ ಫೀಲ್ಡ್ನಲ್ಲಿ ಒಂದು ಸುಮಾರು 50 ಕುರಿ ಸಾವು ಅಪ್ಪಿದ್ದಾವೆ. ಇಮ್ರಾನ್ ಖಾನ್, ಆರ್ಕೆ, ಚಿಂತಾಮಣಿ, ರಾಯಲ್ಸ್ ಕನ್ನಡ.